ರಾಮಣ್ಣ ಇದ್ದಾರೆ, ಸರಸ್ವತಿ ಮೇಡಮ್ ಇದ್ದಾರೆ. ಅವರಿಬ್ಬರು ಸಾಲಿ ಸಲುವಾಗಿ ಎಷ್ಟು ದುಡಿದಾರ ಅಂತ ನಿಮಗೆಲ್ಲ ಗೊತ್ತದ, ಅದಕ್ಕಿಂತ ಹೆಚ್ಚು ನಿಮಗೆ ಗೊತ್ತು. ಮುಂಜಾನೆ 3 ಗಂಟೆಗೆದ್ದು ಸೂಪರ್ವಿಷನ್ ಮಾಡ್ತಾರೆ ಕ್ಯಾಂಪಸ್ ಕ್ಲೀನ್ ಅದನ್ನೆಲ್ಲ. ಅವರಿಬ್ಬರು ಎಷ್ಟು ಸತತವಾಗಿ ಕೆಲಸ ಮಾಡಿ ಒಂದು ಸಂಸ್ಥೆ ಕಟ್ತಾರೆ. ನಮ್ಮಲ್ಲೊಂದು ಮಾತದ, ಯಾರಿಗಾರೆ ಒಂದು ದಿವಸ ಸಂತೋಷ ಕೊಡ್ಬೇಕಂದ್ರೆ ಊಟಕ್ಕೆ ಹಾಕ್ಬೇಕಂತ. ಒಬ್ಬ ಮನುಷ್ಯ ಜೀವನ ಪೂರ್ತಿ ಸಮಾಧಾನ ಕೊಡ್ಬೇಕಂದ್ರೆ ನೌಕರಿ ಕೊಡ್ಬೇಕಂತ. ಆದ್ರೆ ಒಂದು ಸಮಾಜ ಬದಲಾಯಿಸ್ಬೇಕಾದ್ರೆ ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕು. ಅಂಥ ಕೆಲಸ ಕೇಶಾಪುರದಾಗ ರಾಮಣ್ಣ ಅವರು, ಸರಸ್ವತಿ ಅವ್ರು ಮಾಡ್ಯಾರ. ಅವ್ರ ಧೈರ್ಯಕ್ಕೆ ನಾವು ಮೆಚ್ಚಬೇಕು, ಚಪ್ಪಾಳೆ ಹೊಡಿಬೇಕು. ಅವ್ರ ಸಲ ಧೈರ್ಯ, ಅದು ನಿಜವಾಗ್ಲೂ ಧೈರ್ಯ. ಮಳಗಿ ನಾವು ನೋಡಿದ್ರೆ ಒಂದು ಬಿಲ್ಡಿಂಗ್ ಕಾಣಿಸಂಗಿಲ್ಲ. ಎಲ್ಲಿ ಬರ್ತಾರೆ ಹುಡುಗರು ಇಲ್ಲಿ ಅಂತ ಕೇಳಿದೆ ನಾನು. ಬರ್ತಾರೆ ಸರ್, ಹೆಂಗಾರೆ ಬರ್ತಾರೆ ಅಂದ್ರೆ. 3 ವರ್ಷದಾಗ ಎಷ್ಟು ಚಂದ ಕಟ್ಟ್ಯಾರ ಶಾಲಿ, ಎಷ್ಟು ಕಷ್ಟಪಟ್ಟಾರ. ಮೊದಲು ಕ್ಯಾಂಪಸ್ ಇವೆಲ್ಲ ನೋಡಿದ್ದೀರಿ ಹೆಂಗಿತ್ತು ಅಂತ, ಈಗ ಹೆಂಗಾಗ್ಯದ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗ್ತದೆ. ಬರೀ ಕಟ್ಟಡ ಚಲೋ ಆಗೋದಲ್ಲ, ಸಂಸ್ಥೆ ಚಲೋ ಆಗ್ಬೇಕಂದ್ರೆ ಕಟ್ಟಡ ಅಷ್ಟೇ ಮುಖ್ಯ ಅಲ್ಲ. ಬಿಲ್ಡಿಂಗೇ ನೋಡಿದ್ರೆ ತಾಜ್ ಮಹಲ್ಗೆ ಹೋಗ್ತೀವಿ, ಇಲ್ಲೇ ಕೊಡ್ತೀವಿ ನಾವು ನೋಡಿ. ಬಿಲ್ಡಿಂಗ್ ಒಳಗೆ ಏನಾಗ್ತದೆ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ನಾನು ನಿಮಗೆ ಕೃತಜ್ಞತೆ ಹೇಳಬೇಕಾದದ್ದಂದ್ರೆ, ನಿಮ್ಮ ಅತ್ಯಂತ ಮುಖ್ಯ ಆಸ್ತಿ ಅಂದರೆ ಯಾವುದು? ಕೆಲವು ಹೊಲ ಅಂತಾರೆ, ಕೆಲವು ಮನೆ ಅಂತಾರೆ, ಕಾರು ಅಂತಾರೆ, ಎಲ್ಲ ಹೇಳ್ತಾರೆ. ಅವೆಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂದರೆ ನಿಮ್ಮ ಮಕ್ಕಳು. ಅತ್ಯಂತ ನಿಮ್ಮ ದೊಡ್ಡ ಆಸ್ತಿಯನ್ನು ಶಾಲೆಗೆ ಕೊಟ್ಟಿರಿ, ನೋಡ್ಕೋರಿ, ಕಾಳಜಿ ಮಾಡಿರಿ ಅಂತ. ಅಷ್ಟು ಪ್ರೀತಿಯಿಂದ ಕಾಳಜಿ ಮಾಡುವಂಥ ಪ್ರಿನ್ಸಿಪಾಲ್ ಇದ್ದಾರೆ, ಮಾರುತಿ ಇದ್ದಾರೆ. ಭಾಳ ಚಲೋ ಕೆಲಸ ಮಾಡಿದ್ದಾರೆ. ನಂಗೆ ಭಾಳ ಸಂತೋಷ ಆಗಿದೆ. 1-2 ವರ್ಷದೊಳಗೆ ಶಾಲೆ ಎಷ್ಟು ಬದಲಾವಣೆ ಆಗ್ಯದ ನಿಮ್ಗೆ ಕಾಣಿಸ್ತದೆ. ರಾಮಣ್ಣ ಇಲ್ಲಿ ಹುಡುಗರನ್ನು ತಯಾರು ಮಾಡ್ಯಾರ ತಮ್ಮ ಮಕ್ಕಳನ್ನು. ಭಾಳ ಮಜಾ ಅಂದ್ರೆ ಅದ ಹೆಸರು. ಒಬ್ಬ ಸಿದ್ಧಾರ್ಥ ಅಂತ, ಒಬ್ಬ ಗೌತಮ ಅಂತ. ಎರಡೂ ಒಂದೇ ಅವು. ಜೀವನದ ಮೊದಲನೇ ಭಾಗ, 2ನೇ ಭಾಗ ಅಂತ. ಮೊದಲು ಸಿದ್ಧಾರ್ಥ ಇದ್ದ, ಮುಂದೆ ಗೌತಮ ಆದ. ಎರಡೂ ಮಕ್ಕಳಿಗೆ ಹೆಸರಿಟ್ಟಾರೆ, ಅವ್ರನ್ನ ತಯಾರು ಮಾಡಲಿಕ್ಕಿರ್ತಾರೆ, ಚಲೋ ಬೆಳೆಸ್ಬೇಕು ಅಂತೇಳಿ. ಎಲ್ಲ ಯಾಕೆ ಹೇಳಬೇಕಾಯ್ತು ಅಂದರೆ, ಒಂದು ಸಂಸ್ಥೆ ಕಟ್ಟೋದ್ರ ಹಿಂದೆ ಎಷ್ಟು ತಲೆ ಓಡ್ತದ, ಎಷ್ಟು ಕೈ ಇರ್ತಾವ ಅಂತ. ಮತ್ತು ತಾವೆಲ್ಲ ಸಹಕಾರ ಮಾಡ್ತಿದ್ರೆ ಶಾಲೆ ಆಗ್ತಿದ್ದಿಲ್ಲ. ಈಗ ನನ್ನ ಮನಸ್ಸಿನಾಗ ಒಂದು ವಿಚಾರ ಓಡ್ತಿತ್ತು ಬೆಳಗ್ಗೆಯಿಂದ ಬಂದಿನಿ, ಇಲ್ಲೇ ಇದ್ದೀನಿ, ಭಾಳ ದಿವಸ ಹೊಳ್ತಾ ಇತ್ತು. ತಾವು ಶಾಲೆಯಲ್ಲಿ ಏನು ಅಪೇಕ್ಷೆ ಮಾಡ್ತೀರಿ ಅಂತ. ಒಂದು ಶಾಲೆಯಿಂದ ತಂದೆ ತಾಯಿ ಏನು ಅಪೇಕ್ಷೆ ಮಾಡಬಹುದು? ನನ್ನ ಮಕ್ಕಳು ಚಲೋ ಓದಬೇಕು, ಚಲೋ ಮಾರ್ಕ್ಸ್ ಬರಬೇಕು, ರ್ಯಾಂಕ್ ಬಂದರೆ ಇನ್ನೂ ಚಲೋ, ಒಳ್ಳೆ ಕೋರ್ಸ್ ಸಿಗಬೇಕು, ಮುಂದೆ ಒಳ್ಳೆ ಕರಿಯರ್ ಆಗಬೇಕು, ಒಳ್ಳೆ ಜೀವನ ಆಗಬೇಕು ಅಂತ ಅಪೇಕ್ಷೆ ಮಾಡ್ತೀವಿ ನಾವು. ನಾನೊಂದು ಕೆಲವು ಮಾತನ್ನು ಸ್ವಲ್ಪ ಗಡಸಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು ಯಾರು. ಹುಡುಗರಿಗೆ ಜಾಸ್ತಿ ಮಾರ್ಕ್ಸ್ ಬರ್ಬೇಕಂದ್ರೆ 2 ಹಾದಿಗಳು. 2 ಹಾದಿಗಳು ಚಲೋ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ. ಒಂದು, ಇಡೀ ವರ್ಷ ತಲವತ್ನ್ಯಾಗ ದುಡಿದು ಕಲಿಸಿ ತಿದ್ದಿ ಅವ್ರ ಪರೀಕ್ಷೆ ತಯಾರು ಮಾಡಿದ್ರೆ ಚಲೋ ಮಾರ್ಕ್ಸ್ ಬರ್ತದೆ. ಅದು ಪರಿಶ್ರಮದ ಹಾದಿ. ಪರಿಶ್ರಮ ಮಾಡಿದ್ರೆ ಮಾತ್ರ ಆಗುವಂಥದ್ದು. ಇನ್ನೊಂದು ಹಾದಿ ಅದು ಕಾಪಿ ಮಾಡಿಸೋದು. ಶಾಲೆಗೆ ಹೊಡೆದಬೇಕಾಗಿದೆ, ಕಡೆ ಒಂದು ದಿವಸ ಬಂದ್ರೆ ಸಾಕು, ಬರೆದ್ಬಿಟ್ಟು ಸಾಕು, ಕಾಪಿ ಆದ್ರೆ ಮಾರ್ಕ್ಸ್ ಬರ್ತದೆ. ಎರಡಕ್ಕೂ ಮಾರ್ಕ್ಸ್ ಬರ್ತವೆ. ಯಾವುದು ಮುಖ್ಯ ಆಗ್ತದೆ ಜೀವನಕ್ಕೆ? ನನಗೆ ಯಾಕೆ ಹೆದರಿಕೆ ಬರ್ತದೆ ಅಂದರೆ, ಭಾಳಷ್ಟು ಕಡೆ ಆ ಕಲ್ಚರ್ ಉಳ್ಕೊಂಡ್ಬಿಟ್ಟು ಕಾಪಿ ಮಾಡಿ ಪಾಸ್ ಮಾಡೋದು. ಸಾಹೇಬ್ರು ಇಲ್ಲೇ ಇದ್ದಾರೆ, ಹಿಂದಕ್ಕೆ ಒಬ್ಬರು ಮಿನಿಸ್ಟರ್ ಇದ್ರು, ನನ್ನ ಜೋಡಿ ಬಂದಿದ್ರು. ಅವರು ಗುಲ್ಬರ್ಗದಾಗ DDP ಕೇಳಿದ್ರು ಅವರು, ಅಲ್ರಿ ರಿಸಲ್ಟ್ ಕಮ್ಮಿ ಆಗಿದೆ ಈ ಸಲ, ಯಾಕೆ ಕಮ್ಮಿ ಆಯ್ತು ಅಂತ ಮಿನಿಸ್ಟರ್ ಕೇಳಿದ್ರು. DDP ಅತಿ ಮುಗ್ಧರಾಗಿ ಉತ್ತರ ಕೊಟ್ಟರು, ಈ ಸಲ ಕಾಪಿ ಮಾಡಿಸ್ಲಿಲ್ಲ ಸರ್, ಅದು ಕಮ್ಮಿ ಆದ್ರು. ನನಗೆ ಅಸಹ್ಯ ಅನ್ನಿಸ್ತದೆ. ಸಂಸ್ಥೆ ಯಾಕೆ ಬೇಕು? ಅದಕ್ಕೆ ಟೀಚರ್ ಯಾಕೆ ಬೇಕು? ದಯವಿಟ್ಟು ನಿಮಗೆ ಯಾಕೆ ಹೇಳಿಕತ್ತೀನಿ ಅಂದರೆ, ನಿಮಗೂ ಕೆಲವು ಮನಸ್ಸಾಗಿರ್ತದೆ, ಕಾಪಿ ಮಾಡಿಸಿ ಪಾಸ್ ಆಗಿಬಿಡ್ರಿ ಹುಡುಗರು, ಮಾರ್ಕ್ಸ್ ಬರಲಿ. ದಯವಿಟ್ಟು ಅದನ್ನು ಮಾಡಬೇಕು. ಈ ಕಾಪಿ ಮಾಡಿ ಪಾಸ್ ಆಗೋ ಹುಡುಗರು ಎಂದೂ ಉದ್ಧಾರ ಆಗಿದೆ. ಯಾಕಂದರೆ SSLC ಮಾರ್ಕ್ಸ್ ಕಾರ್ಡೇನೋ ಬಂತು, ಚಲೋ ಮಾರ್ಕ್ಸ್ ಬಂದು, PUCಗೆ ಏನು ಮಾಡ್ತೀರಿ? PUC ಆಗು ಕಾಪಿ ಮಾಡಿ ಪಾಸ್ ಮಾಡಿದ್ವಿ, ಇಂಜಿನಿಯರ್ ಏನು ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ನಾನು 3 IIT ಒಳಗೆ ಪಾಠ ಮಾಡೀನಿ, ಟೀಚರ್ಸಿಗೆ ಟ್ರೈನಿಂಗ್ ಮಾಡೀನಿ. IIT ಚೆನ್ನೈ, IIT ಮುಂಬೈ, IIT ಡೆಲ್ಲಿ. ಆ 3 ಫ್ಯಾಕಲ್ಟಿ ಟ್ರೈನಿಂಗ್ ಮಾಡೀನಿ ನಾನು. ಸಣ್ಣದು ಹೇಳಕತ್ತಿಲ್ಲ, IIT ಹೇಳಕತ್ತೀನಿ. ಅವ್ರು ಭಾಳ ಮಂದಿ ಹೇಳಿದ್ರು ನನಗೆ, ಸರ್ ನಮ್ಮ ಹುಡುಗರು ಭಾಳ ಕಷ್ಟಪಡ್ತಾವ್ರಿ IIT ಒಳಗೆ ಕಲೀಲಿಕ್ಕೆ ಬಂದವರು, ಅವ್ರು ಯಾಕೆ ಕಷ್ಟಪಡ್ತಾರೆ ಅಂತ ಕೇಳಿದ್ರು.
ಕೆಲವು ಟ್ಯೂಷನ್ ಸೆಂಟ್ರಿಗೆ ಹೋಗಿ ಅವನು ಅಳೆದು ಬಿಡ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮುಂಜಾನೆ 4 ಶುರು ಮಾಡಿ ರಾತ್ರಿ 12 ತನಕ ಮಷಿನ್ ಹಾಕಿ ತಿರುವಿ ತಯಾರು ಮಾಡಿ ಪರೀಕ್ಷೆ ಪಾಸ್ ಆಗ್ತಾವೆ, ಎಂಟ್ರೆನ್ಸ್ ಪಾಸ್ ಆಗ್ತಾವೆ. ಆದ್ರೆ IIT ಹೋಗ್ತಾರಲ್ಲ, ಒಂದು ಪರೀಕ್ಷೆ ಹೆಂಗಾರೆ ಪಾಸ್ ಆಗ್ಬೋದು, ಉಸಿರು ಬಿಗಿ ಹಿಡಿದು 100 ಮೀಟರ್ ಓಡ್ಬೋದು ಹೆಂಗಾರೆ. ಆದ್ರೆ 22 ಮೈಲ್ ಓಡ್ಲಿಕ್ಕೆ ಆಗ್ತದೆ ಉಸಿರು ಹಿಡಿದು. ಒಂದು ಪರೀಕ್ಷೆ ಹೆಂಗೋ ಪಾಸ್ ಆಗಿಬಿಡ್ತಾರೆ. ಅಲ್ಲಿ ಬಂದಾಗ 4 ವರ್ಷ ಇರಬೇಕು BTECನ ಪ್ರೋಗ್ರಾಮ್ ಆಗಬೇಕಾದ್ರೆ. ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗೋಯ್ತು, ಶಾಲೆಗೆ ಏನು ನಡೆದ ಅರ್ಥ ಆಗೋದು. ಅವ್ರ ಹಣೆಬರ ಹೆಂಗದಂದ್ರೆ ಹುಲಿ ಮೇಲೆ ಕೂತಂಗದ, ಕೂಡಂಗಿಲ್ಲ ಇಡಂಗಿಲ್ಲ. ವಾಪಸ್ ಊರಿಗೆ ಹೋಗೋಣ ಅಂದ್ರೆ ಈ ಊರಾಗೆಲ್ಲ ಹಾರು ಹಾಕಿ ಚಪ್ಪಳ ತಟ್ಟು ಕಳಿಸಾಗ IIT ಹೋಗ್ಯಾನ ಅಂತ ತಿಳ್ಕೊಂಡು ವಾಪಸ್ ಬರೋಂಗಿಲ್ಲ. ಅಲ್ಲಿದ್ರೆ ಅರ್ಥ ಆಗೋಲ್ತಾವ. ನಿಮ್ಗೆ ಗೊತ್ತಿರ್ಬೇಕು, ಬಹಳ ಹುಡುಗರು ಆತ್ಮಹತ್ಯೆ ಮಾಡಿಕೊಂಡು IIT ಒಳಗೆ. ಯಾಕಂದ್ರೆ ಇಲ್ಲಿ ಇರಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ. ಅದೇ ಚಲೋತ್ತೆ ಓದ್ಕೊಂಡು ಹೋಗಿದ್ರಂದ್ರೆ ಯಾವುದೂ ಕರೆಕ್ಟ್ ಆಗ್ತಿದ್ದೆ. ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕು, ಚಲೋ ಮಕ್ಕಳು ಬೇಕು, ಅದು ಭಾಳ ತೀರ್ಮಾನ ನೀವು ಮಾಡಬೇಕು. ಯಾಕಂದ್ರೆ ಒಂದು ವಾತಾವರಣ ಚೇಂಜ್ ಆಗಬೇಕು ಅಂದ್ರೆ, ಒಂದು ಶೈಕ್ಷಣಿಕ ವಾತಾವರಣ ಬದಲಾಗಬೇಕಂದ್ರೆ ಬರೀ ಶಾಲಿ ಮನಸ್ಸು ಮಾಡಿದ್ರೆ ಆಗೋದಿಲ್ಲ, ತಾವು ಮನಸ್ಸು ಮಾಡ್ಬೇಕಾಗ್ತದೆ. ನಾ ಯಾವಾಗಲೂ ಪ್ರಶ್ನೆ ಕೇಳೋದು, ನಿಮ್ಮ ಮಕ್ಕಳು ಬೇಕೋ ಮಾರ್ಕ್ಸ್ ಕಾರ್ಡ್ ಬೇಕು? ಮಾರ್ಕ್ಸ್ ಕಾರ್ಡ್ ಭಾಳ ಸುಲಭದ ಸಿಗುತ್ತೆ, ಆದರೆ ಮಾರ್ಕ್ಸ್ ಕಾರ್ಡ್ ಏನು ಜೀವನ ಆಗೋದಿಲ್ಲ. ನಾನು ಮಾರ್ಕ್ಸ್ ಕಾರ್ಡ್ ಕೊಳ್ಳಿ ಅಡ್ಡಳ್ಳಿ ಬರ್ತದೆ, SSLC 80% ಮತ್ತು 90% ಬಂದದ ಅಂತ ಹೇಳ್ಕೊಂಡ್ರೆ ಯಾರು ಕೇಳೋದಿಲ್ಲ. ನಾನು ಯಾವ ಹುಡುಗರು ದೊಡ್ಡ ಆಗ್ತಾವ ನಮ್ಮ ಹುಡುಗರು. ನನಗೆ ಯಾವಾಗ ಈ ಶಾಲೆ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ತದೆ ಅಂದರೆ, ಬೆಳಗ್ಗೆ ನಾನು ಟೀಚರ್ಸ್ ಬೆಳೀರೋದು ಮಾತಾಡ್ತಾ, ಯಾವಾಗ ಇಲ್ಲಿ ಹುಡುಗರು ಹೊರಗೆ ಹೋದಾಗ ಜನ ಅನ್ಬೇಕು, ಬಿಡ್ರಿ ಸಿದ್ಧಾರ್ಥ ಸ್ಕೂಲ್ ಅವರು ಬೆಸ್ಟ್ ಇರ್ತಾರೆ ಬಿಡ್ರಿ, ಅವರು ಸ್ಟ್ಯಾಂಪ್ ಆಫ್ ಕ್ವಾಲಿಟಿ. ಆ ಕ್ವಾಲಿಟಿ ಬಂದಾಗ ಶಾಲೆ ಸಾರ್ಥಕ ಆಗ್ತದೆ. ಹುಡುಗರು ಬರ್ತಾ ಪಾಸ್ ಆಗ್ತಾ ಅವ್ರ ರಿಸಲ್ಟ್ ಬರ್ತದೆ, ಏನೂ ತೊಂದರೆ ಇಲ್ಲ. ಆದ್ರೆ ಹೊರಗೆ ಹೋದಾಗ ಅವ್ರ ನಡತೆ ಹೆಂಗದ, ಹಿರಿಯರಿಗೆ ಗೌರವ ಹೆಂಗೆ ಕೊಡ್ತಾರೆ, ತನ್ನ ಭಾಷೆ ಬಗ್ಗೆ ಪ್ರೀತಿ ಹೆಂಗದ, ತನ್ನ ರಾಜ್ಯದ ಬಗ್ಗೆ ಪ್ರೀತಿ ಅದ, ತನ್ನ ದೇಶದ ಬಗ್ಗೆ ಅಭಿಮಾನ ಅದ ಅಂತ ನಾವೇನಾದರೂ ಮಕ್ಕಳ ಮನಸ್ಸಿನಾಗ ಗಟ್ಟಿಯಾಗಿ ಕೂಡಿಸಿದ್ರೆ ಆ ಮಕ್ಕಳಿಗೆ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ದೊಡ್ಡದಾಗ್ತದೆ. ಅದು ದೊಡ್ಡದಾಗಬೇಕು. ಅದಾಗಬೇಕಾದ್ರೆ ನಾ ಹೇಳ್ತಲ್ಲ, ಶಾರ್ಟ್ಕಟ್ಟಿಂದ ಯಾವುದೂ ಪ್ರಯೋಜನ ಆಗೋದಿಲ್ಲ. ಪರಿಶ್ರಮ ಬಿಟ್ಟರೆ ಬೇರೆ ದಾರಿ ಇಲ್ಲ. ನಾವು ಕ್ಲಾಸ್ದಾಗ ಪಾಠ ಮಾಡಿರ್ತೀವಿ. ಮೇರಿ ಕ್ಯೂರಿ ಅಂತಿದ್ಲು, 2 ನೊಬೆಲ್ ಪ್ರಶಸ್ತಿ ಬಂತ ಆಕೆಗೆ. ಏನು ನೋಡ್ರಿ 2 ನೊಬೆಲ್ ಪ್ರಶಸ್ತಿ ಅಂತ ಹೇಳ್ತೀವಿ, ಸುಲಭ ಬರಲಿಲ್ಲ ಆಕೆಗೆ. ಮೇರಿ ಕ್ಯೂರಿ ರಿಸರ್ಚ್ ಮಾಡಿದ ಲ್ಯಾಬ್ರಾಟ್ರಿ ನೋಡಿ ನಾನು. ಲ್ಯಾಬ್ರಾಟ್ರಿ ಅಂತಿಲ್ಲ, ಕಾರ್ ಶೆಡ್, ಅದು ಶೆಡ್ನೊಳಗೆ ರಾಶಿ ಪಿಚ್ ಬ್ಲೇನ್ ತಂದು ಹಾಕ್ಬೇಕು. ಆಕೆಗೆ ಪಾಪ ಕಷ್ಟ ದುಡ್ಡಿಲ್ಲ, ಗ್ಲೌಸ್ ಎಲ್ಲ ಹರಿದೋಗ್ಯಾವ, ಥಂಡಿ -20 ಡಿಗ್ರಿ ಟೆಂಪ್ರೇಚರ್, ಐಸ್ ಅಂದ್ರೆ 0 ಡಿಗ್ರಿ, ಅದು 20 ಡಿಗ್ರಿ ಕೆಳಗೆ ಮರಗಟ್ಟು ಹೋಗ್ತದೆ ಮನುಷ್ಯ. ಅಂಥದ್ರಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಶಿ ಸೋಸಿ ಮಾಡಿ 1 ಟನ್ ಪಿಚ್ ಬ್ಲೇನ್ ಸೋಸಿದ್ರೆ ಅರ್ಧ ಗ್ರಾಮ್ ರೇಡಿಯಂ ಸಿಗ್ಬೇಕಾಗಿ. ಎಷ್ಟು ಪರಿಶ್ರಮ ಆಗಿದ್ದಿರ್ಬೇಕ್ರಿ ಅದು. ಆ ಪರಿಶ್ರಮ ಆದದಕ್ಕೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಅದಕ್ಕೆ ನಾ ಹೇಳೋದು, ಕೊನೆವರೆಗೂ ಉಳಿಯೋದು ಮೇರಿ ಕ್ಯೂರಿ ಮಾಡಿದಂಥ ಸಾಧನೆ ಉಳಿಬೇಕಾದ್ರೆ ಅದು ಹಿಂದಿನ ಪರಿಶ್ರಮ ಕೂಡ ಕಣ್ಣಿಗೆ ಕಾಣಿಸ್ಬೇಕು. ದಯವಿಟ್ಟು ಮನೆಯಾಗ ಮಕ್ಕಳಿಗೆ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಕೊಡಿ. ಒಬ್ಬರೇ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ ಸಂಸ್ಥೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ ಪಾಲಕರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಸೇರಿದಾಗ ಮಾತ್ರ ಬದಲಾವಣೆ ಆಗ್ತದೆ. ನಿಮಗೆಲ್ಲ ಗೊತ್ತದ, ಮನೆಯಾಗಿರೋ ಮಗುನೇ ಬೇರೆ, ಶಾಲೆಯಾಗಿರೋ ಮಗುನೇ ಬೇರೆ. ಮನ್ಯಾಗ ಅಂತೀರಿ ಏನು ಧಾನ್ಯ ಹಾಕ್ತಾನಪ್ಪ ಇವ, ಭಾಳ ಕೆಟ್ಟ ಧಾನ್ಯ ಹಾಕ್ತಾರೆ ಮನ್ಯಾಗ ಅಂತೀರಿ. ಶಾಲೆ ಬಂದು ಕೇಳ್ರಿ, ಭಾಳ ಚಲೋ ಹುಡುಗವ ಅಂತಾರೆ. ಅಥವಾ ಒಬ್ಬ ರಿವರ್ಸ್ ಇರ್ತದೆ, ಮನ್ಯಾಗ ಭಾಳ ಶಾಂತ ಇರ್ತಾನೆ, ಲೋಕೋದ್ಯೋಗ ಇರ್ತಾರೆ. ಗೊತ್ತಾಗೋದು ಹೆಂಗೆ ನಮಗೆ? ಅವಾಗ ಪಾಲಕರು ಶಿಕ್ಷಕರು ಇಬ್ಬರು ಕೈ ಜೋಡಿಸಿದಾಗ ಮಕ್ಕಳು ನಿಜವಾಗ್ಲೂ ಯಾವುದು ಅಂತ ಗೊತ್ತಾಗ್ತದೆ, ತಯಾರು ಮಾಡ್ಬೋದು. ಅದಕ್ಕೆ ನಾನು ನಿಮ್ಮಲ್ಲಿ ಬಿಡ್ಕೊಳ್ಳೋದು ಇಷ್ಟೇನೆ, 3 ತಿಂಗಳಿಗೆ ಒಂದ್ಸಲ ಆದರೂ ಶಾಲೆಗೆ ಬರ್ರಿ, ಪ್ರಿನ್ಸಿಪಾಲ್ ಭೇಟಿಯಾಗಿ ಏನಪ್ಪ ನಮ್ಮ ಹುಡುಗ ಹೆಂಗೆ ಓದ್ತಾನೆ ಅಂತ ಕೇಳಿ, ಎದ್ರಾಗ ಕೊರಿತದ ಅಂತ ಕೇಳಿ. ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನಾವೆಲ್ಲ ಮಾರ್ಕ್ಸ್ ವಾದಿಗಳಾಗಿಬಿಟ್ಟಿವಿ. ಎಲ್ಲ ಬರೀ ಮಾರ್ಕ್ಸ್ ಅಂತೇಳಿ ಸಾಕಾಗ್ಯದ. ಮಾರ್ಕ್ಸ್ ನೋಡಿ ಮಜಾ ಹೇಳ್ತೀನಿ, ಮಾರ್ಕ್ಸ್ ಎಷ್ಟು ಸುಲಭ ಬರ್ತದೆ ನಿಮಗೆ, ಭಾಳ ಈಸಿ ಅದ. ಸಾವಳಿಗೆ ಬೇಜಾರು ಮಾಡ್ಕೋಬಾರ್ದು. ನಾನು ನಾಲೆಜ್ ಕಮಿಷನ್ ಮೆಂಬರ್ ಆಗಿದ್ದೆ, ನಾನು ಕರ್ನಾಟಕ, ಅವಾಗ ಬರೆದು ಕೊಟ್ಟಿನಿ. ನಾನು ಏನು ಪರಿಸ್ಥಿತಿ ಅದ ಅಂದ್ರೆ ನಮ್ಮ ಹುಡುಗರು ಫೇಲ್ ಆಗೋದೇ ಸಾಧ್ಯ ಇಲ್ಲ. ಈಗ ಹಂಗವ ಪರಿಸ್ಥಿತಿ. ನಾನು ಒಂದು ಶಿಕ್ಷಕರ ಸನ್ಮಾನ ಅಂತದ ಬೆಂಗಳೂರಾಗ, 1000 ಜನ ಟೀಚರ್ ಇದ್ರು, ಮಾತಾಡಿದ್ರು. ಮಿನಿಸ್ಟರ್ ಇದ್ರಲ್ಲ ನನ್ನ ಜೋಡಿ. ಅವ್ರ ಮುಂದೆ ಮುದುಕರಿ ಅದೇನು ಪ್ರಶ್ನೆ ಕೇಳಿದ್ರು ನನಗೆ. ಸರ್ ನಮ್ಗೆ ಒಂದು ಅರ್ಥ ಆಗೋತ್ರಿ, ನಾವು ಸಣ್ಣವರಿದ್ದಾಗ
ಇಡೀ ಸಾಲಿಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು ಸರ್. ಇಡೀ ಸಾಲಿ ಒಬ್ಬರೇ ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸ್ ಹುಡುಗವ, ಫಸ್ಟ್ ಕ್ಲಾಸ್ ಹುಡುಗಕ್ಕೆ ಅಂತಿದ್ವಿ ನಾವೆಲ್ಲ. ಈಗ ಯಾರು ನೋಡಿದ್ರು 95% ಅಂತಾರಲ್ರಿ ಸರ್, ಎಲ್ಲ 95% ಎಲ್ಲರೂ. ಈಗ ನಾವೇ ದಾಟಿದ್ವಿ, ಹುಡುಗರು ಶಣೆ ಆಗ್ಯಾವ್ರಿ ಅಂತ ಕೇಳಿದ್ವಿ. ಇದು ಅದೇನಾಗಿಲ್ರಿ, ಅದೊಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಬಂದದ, ಪೇಪರ್ ತಪಾಸ್ ಮಾಡೋ ರೀತಿಯಿಂದ ಆಗ್ತದೆ. ಅದೇನು ರೀತಿ ಸರ್ ಅಂತ ಮುದುಕರು ಕೇಳಿದ್ವಿ. ಪಾಪ ಅವ್ರಿಗೆ ಗೊತ್ತಿಲ್ಲ. ಒಂದು ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗದ ಅಂತ. ಒಂದು ಕಾಲ್ಪನಿಕ ಒಂದು ಚಿತ್ರ ಕೊಟ್ಟೆ ನಾನು, ನಿಮಗೆಲ್ಲ ಗೊತ್ತಾಗ್ತದೆ. ಒಂದು ಪರೀಕ್ಷೆದಾಗ ಒಂದು ಪ್ರಶ್ನೆ ಇತ್ತು, ಹೈಪೋಥೆಟಿಕಲ್, ಕಾಲ್ಪನಿಕ ಪ್ರಶ್ನೆ. ಅದು ಆಕಳಿಗೆ ಎಷ್ಟು ಕಾಲು ಇರ್ತಾವ, ಆಕಳಿಗೆ ಎಷ್ಟು ಕಾಲು ಅಂತ ಪ್ರಶ್ನೆ. ಅದಕ್ಕೆ 4 ಮಾರ್ಕ್ಸ್ ಇತ್ತು. ಒಬ್ಬ ಹುಡುಗ 3 ಅಂತ ಬರೆದಿದ್ದ. ಆ ಪೇಪರ್ ತಪಾಸಣೆ ಸಿಟ್ಟು ಬಂತು. ಏನ್ರಿ ಇವ, ಆಕಳಿಗೆ ಎಷ್ಟು ಕಾಲು ಇರ್ತಾವ ಗೊತ್ತಿಲ್ಲ, 3 ಅಂತ ಬರೆದಾನ, 0 ಹಾಕೊಡ್ಲೇನ್ರಿ, 0 ಹಾಕ್ಲೇನು ಇದಕ್ಕೆ ಅಂತ ಕೇಳ್ದೆ ಚೇರ್ಮನ್. ಅವ್ರದ್ದು ಹಾಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ. ನೀನು ಸ್ಕೀಮ್ ಕೊಟ್ಟಿವಿ ನೋಡು, ಎಷ್ಟು ಕಾಲವ ಆಕಳಿಗೆ? 4. ಮಾರ್ಕ್ಸ್ ಎಷ್ಟವ? 4. ಕಾಲಿಗೆ 1 ಮಾರ್ಕ್ಸ್. ಆ 3 ಅಂತ ಬರ್ದಾನಲ್ಲ, 3 ಕೊಡ್ಬೇಕು. ಅವ ಕಾಲೇ ಇಲ್ಲ ಅಂದ್ರೆ ಮಾತ್ರ 0 ಹಾಕ್ಬೋದು. ಇದು ಖರೆ ಇದೆ. ಹೋದ ವರ್ಷ ಅಚ್ಚಿ ವರ್ಷ ಪರೀಕ್ಷೆದಾಗ ಆದದ್ದು ಹೇಳ್ತೀನಿ ನಾನು. ಅವಳಿಗೆ ಸರಿ ಗೊತ್ತಾಗ್ಬಿಟ್ಟು ತಕ್ಷಣ ಏನು ಹೇಳ್ತೀನಿ ನಾನು. ಒಂದು ಪ್ರಶ್ನೆ ಏನಿತ್ತು ಅಂದರೆ, ಹೃದಯದ ಚಿತ್ರ ತೆಗೆದು ಅದರ ಭಾಗಗಳನ್ನು ಬರೀರಿ ಅಂತ. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಅಂತ. ಒಬ್ಬ ಹುಡುಗ ಏನು ಕನ್ಫ್ಯೂಸ್ ಅಲ್ಲ ಗೊತ್ತಿಲ್ಲ, ಹೃದಯ ತೆಗೆದ್ಬಿಟ್ಟನ್ನ ಕಿಡ್ನಿ ತೆಗೆದ, ಆದರೆ ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಬರ್ದಾನ. ಅದಕ್ಕೆ ಆ ಪೇಪರ್ ತಪಾಸ್ ಮಾಡೋ ಬಂದ, ಸರ್ ಲೇಬಲ್ ಎಲ್ಲ ಕರೆಕ್ಟ್ ಅದ, ಚಿತ್ರ ಏನು ತಪ್ಪೋದಲ್ರಿ, ಏನು ಮಾಡಲಿ, ಮಾರ್ಕ್ಸ್ 0 ಹಾಕ್ಲೇನ್ರಿ ಅಂತ. ಹಂಗೆ ಹಾಕ್ಬೇಡ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನಾಗ ಏನು ಹೇಳ್ತದೆ, ಚಿತ್ರಕ್ಕೆ 2 ಮಾರ್ಕ್ಸು, ಲೇಬಲ್ ಮಾಡಿದ್ದಕ್ಕೆ 2 ಮಾರ್ಕ್ಸ್. ಹೌದು, ಲೇಬಲ್ ಕರೆಕ್ಟ್ ಅದ, ಚಿತ್ರ ಬಿಡು 2 ಮಾರ್ಕ್ಸ್ ಕೊಡು ಅಂದರು. ಅಂದ್ರೆ ಕಿಡ್ನಿ ಒಳಗೆ ವೆಂಟ್ರಿಕಲ್ ಹುಡುಕಿದವ ಸಹಿತ 2 ಮಾರ್ಕ್ಸ್ ಹೊಡೆದ. ಇದು ನಮ್ಮ ವ್ಯವಸ್ಥೆ. ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಮಾರ್ಕ್ಸ್ ಬಂದೇ ಬರ್ತದೆ. ಆದರೆ ನಮ್ಮ ಹುಡುಗ ಒಂದು ಮೌಲ್ಯವಂತ ಆಗ್ತಾನೆ ಅನ್ನೋ ನೋಡ್ಬೇಕು. ಹೆಂಗಾಗ್ಬೇಕು ಮೌಲ್ಯವಂತ ಅಂದರೆ, ನಾನು ಭಾಷಣ ಮಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಮೌಲ್ಯ ಪುಸ್ತಕ ಬರೆದು ಕಲಿಸ್ಲಿಕ್ಕೆ ಆಗೋದಿಲ್ಲ, ಭಾಷಣ ಮಾಡಿ ಕಲಿಸ್ಲಿಕ್ಕೆ ಆಗೋದೇ ಇಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಮಕ್ಕಳು ನೀವು ಹೇಳ್ದಂಗೆ ಮಾಡೋದಿಲ್ಲ, ಮಾಡ್ದಂಗೆ ಮಾಡ್ತಾರೆ. ದಯವಿಟ್ಟು ತಿಳ್ಕೊರಿ, ಮಾಡಿದ್ದು ಕಣ್ಣಿಗೆ ಕಾಣಿಸ್ತದೆ, ಅದು ಮಾದರಿ ಆಗ್ತದೆ, ಕೇಳಿದ್ದು ಮರೆತು ಹೋಗ್ತದೆ. ಅದಕ್ಕೆ ನಾವೇನು ಮಾಡ್ಬೇಕೀಗ, ಶಾಲೆಯೊಳಗೆ ಶಿಕ್ಷಕರಾಗಲಿ, ಮನೆಯ ಪಾಲಕರಾಗಲಿ, ನೀ ಹಿಂಗಿರು ಅಂತ ಹೇಳೋದಕ್ಕಿಂತ ಮೊದಲು ನಾವೇ ಇದು ತೋರಿಸ್ಬೇಕಲ್ಲ. ನಾನೇ ಟೀಚರ್ ಬಗ್ಗೆ ಹಗುರಾಗಿ ಮಾತಾಡ್ಕೊಂಡು, ಏನಂತಾರಪ್ಪ ನಿಮ್ಮ ಶಾಲೆ ಮಾಸ್ತರ ಅಂತ. ನಮ್ಮ ಕಡೆ ಬಿಜಾಪುರ ಕಡೆ ಭಾಳ ಇದೆ ಸ್ಟೈಲ್. ಗೊತ್ತಿಲ್ಲ ಮಾತು ಏನಂತ ನಿಮ್ಮ ಪ್ರಿನ್ಸಿಪಾಲ್ ಏನಂತ. ನಾವು ಮಾಸ್ತರ್ ಸಣ್ಣವ್ರು ಮಾಡಿ ದೊಡ್ಡವ್ರು ಆಗ್ಲಿಕ್ಕೆ ಆಗೋದಿಲ್ಲ. ಒಂದು ಸಲ ಮಕ್ಕಳ ಮನಸ್ಸಿನಾಗ ಶಿಕ್ಷಕರ ಬಗ್ಗೆ ಅವ್ರ ಇಮೇಜ್ ಕಮ್ಮಿ ಆದರೆ ಅವ್ರು ಕಲ್ತದ್ದು ಎಂದು ಆಗೋದಿಲ್ಲ. ಅವರು ಗುರುಗಳ ಬಗ್ಗೆ ಶ್ರದ್ಧೆ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಅಕಸ್ಮಾತ್ ಹುಡುಗ ತಪ್ಪು ಮಾತಾಡಿರೋ ಶಿಕ್ಷಕರ ಬಗ್ಗೆ ಮಾತಾಡಬೇಡಲ್ಲ, ನೀನು ಜ್ಞಾನ ಕೊಡೋರು ಅವ್ರಿಗೆ ಸರಿಯಾಗಿ ಮಾತಾಡಬೇಕು ಅಂತ ಕರೆಕ್ಟ್ ಮಾಡಬೇಕು. ಮನ್ಯಾಗ ಶಿಕ್ಷಕರ ಬಗ್ಗೆ ಹಗುರಾಗಿ ಎಂದೂ ಮಾತಾಡಬೇಡಿ. ಶಾಲೆ ಬಗ್ಗೆ, ಶಿಕ್ಷಕರ ಬಗ್ಗೆ ಯಾವ ಸಂಸ್ಥಾದಾಗ ಕಲಿತಾರೆ ನಮ್ಮಲ್ಲಿ ಹೇಳ್ತಾರೆ, ಪೂಜೆ ಮಾಡುವಾಗ ದೇವ್ರ ಮುಂದೆ ಪೂಜೆ ಮಾಡುವಾಗ ದೇವ್ರ ಬಗ್ಗೆ ಭಕ್ತಿ ಇಲ್ಲಂದ್ರೆ ಪೂಜೆಗೆ ಅರ್ಥ ಇಲ್ಲ. ಅದು ಹಂಗೆ ಶಾಲೆ ಬಂದಂಥ ಮಕ್ಕಳು ಆ ಶಿಕ್ಷಕರ ಬಗ್ಗೆ ಪೂರ್ತಿ ಗೌರವ ಇಟ್ಕೊಂಡು ಕಲ್ತಾಗ ಮಾತ್ರ ಕಲ್ತದ್ದು ಅರಗ್ತದೆ. ಹಾಗೆ ಮಾಡ್ಬೇಕಲ್ಲ, ನಾವು ಬೆಳೆಸ್ಬೇಕಲ್ಲ ಮಕ್ಕಳನ್ನ. ಮತ್ತು ಇನ್ನೊಂದು, ಇದುವರೆಗೂ ದಯವಿಟ್ಟು ಗಮನಿಸ್ರಿ, ಜಗತ್ತಿಗೆ ಯಾರು ಯಶಸ್ಸು ಪಡ್ಕೊಂಡಾರೆ, ಯಾರು ಪಡ್ಕೊಂಡಿಲ್ಲ ಅಂತ ಗಮನಿಸಿ. ನನ್ನ ಪ್ರಕಾರ ಬಹಳ ಮಂದಿ ಮಾರ್ಕ್ಸ್ ತೊಗೊಂಡವ್ರು ದೊಡ್ಡವರಾದರು ಅಂತ ಹೇಳಲಿಕ್ಕಿಲ್ಲ. ಯಾರು ಜೀವನದ ಮೌಲ್ಯ ಪಾಲಿಸಿದ್ರು ದೊಡ್ಡವರಾದರು. ಆಗಲೇ ಪಲ್ವಿ ಮೇಡಮ್ ಮಾತಾಡ್ತಾ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳಿ, ರಾಮೇಶ್ವರ್ ಬಳ್ಳಿಗೆ ಓದಂತ ಹುಡುಗ ರಾಷ್ಟ್ರಪತಿ ಆಗಲಿಲ್ಲ. ನಾನು ಅದೇ ಕೇಳಿದ್ರೆ ಏನಾಯ್ತು, ಯಾಕಾಯ್ತು? ಆ ಹುಡುಗ ತಮ್ಮ ಶಿಕ್ಷಕರ ಮೇಲಿದ್ದಂಥ ಗೌರವ, ಪ್ರೀತಿ ಕಾರಣ. ಅಯ್ಯರ್ ಮಾಸ್ಟರ್ ಅಂತ ಹೇಳ್ತಾರೆ. ಎಂಥ ಪ್ರೀತಿ ಮಾಸ್ಟರ್ ಬಗ್ಗೆ, ಗುರುಗಳ ಬಗ್ಗೆ. ಕಲಾಂ ಅವರು ಎಲ್ಲೇ ಭಾಷಣ ಮಾಡಿದ್ರು ಕೂಡ ಅಯ್ಯರ್ ಮಾಸ್ಟರ್ ಹೆಸರು ಹೇಳದೆ ಭಾಷಣ ಮುಗಿಸ್ತಿದ್ದಿಲ್ಲ. ಅಂಥ ಮನುಷ್ಯ, ಆ ಮಾಸ್ಟರ್ ಅವ್ರು ಹೇಳ್ತಾರೆ, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋಲ್ಡ್ ಬೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ ಅಂತ. ಆ ಮಾಸ್ತರಿಗೆ ಗೊತ್ತಿಲ್ಲ ಹುಡುಗ ರಾಷ್ಟ್ರಪತಿ ಆಗ್ತಾನಂತ.
ನಮಗೂ ಗೊತ್ತಿಲ್ಲ. ಸಿದ್ಧಾರ್ಥ ಸ್ಕೂಲ್ನಾಗ ಓದುವಂಥ ಹುಡುಗ ನಾಳೆ ಏನಾಗ್ತಾನೆ ಗೊತ್ತಿಲ್ಲ. ಯಾರಿಗೆ ಗೊತ್ತು? ಇಲ್ಲಿ ಕಲ್ತಂಥ ಹುಡುಗ ನಾಳೆ ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಆರ್ಮಿ ಚೀಫ್ ಆಗ್ಬೋದು, ಬೆಸ್ಟ್ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಆ ಹುಡುಗರು ಏನಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಚಲೋ ಆಗಬೇಕು ಅಂತ ಕಲಿಸ್ತೀವಿ ನಾವು. ದೊಡ್ಡವ್ರು ಆಗಬೇಕು ಅಂತ ಕಲಿಸ್ತೀವಿ. ದೊಡ್ಡವ್ರು ಆಗ್ತಾರೆ, ದೊಡ್ಡ ಗುಣ ಹಾಕ್ಬೇಕಲ್ಲ ನಾವು ಒಳಗೆ. ಅದನ್ನ ಶಿಕ್ಷಕರಿಗೂ ಬೇಡ್ಕೊಂಡಿನಿ ಬೆಳಗ್ಗೆ ಭಾಳಷ್ಟು. ಮಕ್ಕಳಿಗೆ ನೀವು ಹೇಳಬೇಡ್ರಿ ಪ್ರಾಮಾಣಿಕ ಆಗಿರುವಂಥ, ನೀವು ಪ್ರಾಮಾಣಿಕ ಆಗಿರಿ ಮೊದಲು. ನಿಮ್ಮ ನೋಡಿ ಅವ್ರು ಆಗ್ತಾರೆ. ಕ್ಲಾಸಿಗೆ ನೀವು ಸರಿಯಾದ ಟೈಮಿಗೆ ಹೋಗ್ರಿ, ಹುಡುಗರು ತಾವು ಬರ್ತಾವೆ. ನೀವು ಸತ್ಯ ಹೇಳ್ರಿ, ಹುಡುಗರು ಸತ್ಯ ಹೇಳ್ತಾರೆ. ಅಂದರೆ ಮಕ್ಕಳು ಏನು ಆಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವೋ ಮೊದಲು ನಾವು ಅದು ಆಗಬೇಕು. ಅದಾದ್ರೆ ಮಾತ್ರ ಮಕ್ಕಳು ಹಂಗೆ ಆಗ್ತಾ ಇರ್ತಾರೆ, ಆಗೋದು. ಅದಕ್ಕೆ ಮನ್ಯಾಗ ಅವ್ವ ಅಪ್ಪ ಸಹಿತ ನಮ್ಮ ಮಕ್ಕಳ ಮನ್ಯಾಗ ಒಂದು ಬೆಂಗಳೂರಾಗ ಒಂದು ಸಣ್ಣ ದಂಪತಿಗಳಿದ್ದಾರೆ. ನನ್ನ ವಯಸ್ಸಿನ ಗಂಡ ಹೆಂಡತಿ ಇದ್ದಾರೆ. ಒಂದು ಮಗಳದು ಒಂದು 5.5 ವರ್ಷ ಹುಡುಗಿಯದು. ಜಾಸ್ತಿ ನಮ್ಮ ಮನೆಯಾಗೆ ಇರ್ತದೆ. ಭಾಳ ಶಾಣೆ ಹುಡುಗಿ. ಒಂದು ದಿವಸ ಆ ಹುಡುಗಿ ಅವ್ವ ಅಪ್ಪಗ, ಇಬ್ರಿಗೂ ಅವ್ವ ಅಪ್ಪ ಇದ್ದಾರೆ. ಅಪ್ಪಗ ಅವ್ವ ಅಪ್ಪ ಇದ್ದಾರೆ, ಅವ್ವ ಅಪ್ಪ ಇದ್ದಾರೆ. ಒಂದ್ಸಲ ಅಪ್ಪನ ಅವ್ವ ಅಪ್ಪ ಬಂದರು ಊರಿಂದ, ಈ ಕಡೆ ಅವರು ಪಾಪ ಬಸ್ ತಪ್ತು, ಟ್ರೈನ್ ತಪ್ತು, ಏನೋ ಒದ್ದಾಡ್ಕೊಂಡು ಕಷ್ಟಪಟ್ಟು ದುಶ್ಯಪ್ಪ ಅಂತ ಕೂತರು ಮನೆಯಾಗ. ಈ ಹುಡುಗಿ ಕೇಳ್ತು, ಅಜ್ಜ ವಾಪಸ್ ಹೋಗೋದು ಯಾವಾಗೇನ ಅಂತ ಕೇಳ್ತು. ಅಯ್ಯೋ ತಾಯಿ ಈಗಿನ ಬಂದಿನಲ್ಲ, ಊರಿಗೆ ಹೋಗೋ ಮಾತು ಯಾಕೆ ಅಂದರು. ಆ ಹುಡುಗಿ ಏನನ್ಬೇಕು, ಆತು ಬಿಡು ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ ಅಂತ. ಈ ಮಾತು ಯಾರ್ದು ಅಂತ ತಿಳ್ಕೊಳ್ಳಿಕ್ಕೆ ಭಾಳ ಷಡ್ಯತನ ಏನು ಬೇಕಾಗಿಲ್ಲ. ಹಿಂದಿನ ದಿವಸ ಗಂಡ ಹೆಂಡತಿ ಜಗಳಾಡ್ಯಾರ. ಅಂತ ಹೇಳ ಗಂಡಗ, ನಾಳೆ ನಿಮ್ಮ ಅವ್ವ ಅಪ್ಪ ಬರ್ತಾರಲ್ಲ, ಇನ್ನೊಂದು ತಿಂಗಳ ಕಿರಿಕಿರಿ ತಪ್ಪಿದ್ದಲ್ಲ. ಈ ಹುಡುಗಿ ಮುಂದೆ ಹೇಳ್ಯಾಳ, ಇದು ಆಲ್ ಇಂಡಿಯಾ ರೇಡಿಯೋ ಇದೆ, ಏನು ಹೇಳಬಾರ್ದು ಅಲ್ಲೇ ಹೇಳ್ತದೆ ಬರೋಬ್ರಿ. ಹೋಗಿ ಅಜ್ಜಿ ಕೇಳ್ತು, ಯಾವಾಗ ಹೋಗ್ತೀವಿ ವಾಪಸ್, ಕಿರಿಕಿರಿ ತಪ್ಪಿದ್ದಲ್ಲ. ಯಾರು ತಪ್ಪಿದು? ಹುಡುಗಿ ತಪ್ಪು ಅನ್ನಂಗಿಲ್ಲ ನಾನು. ಹುಡುಗಿ ಮುಂದೆ ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಗೊತ್ತಿರಂಗಿಲ್ಲ ನಮ್ಗೆ. ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ತೀವಿ, ಯಾರ್ದೋ ಬಗ್ಗೆ ಮಾತಾಡ್ತೀವಿ ನಾವು ಮಕ್ಕಳಿದ್ದಾಗ. ಮುಂದೆ ಆ ಹುಡುಗರು ಹಾಗೆ ಮಾತಾಡ್ತಾವು, ಕೆಟ್ಟ ಕೆಟ್ಟ ಬೈಗಳ ಬೈತೀವಿ ನಾವು. ಮಕ್ಕಳು ಪಿಕಪ್ ಮಾಡ್ತಾವಲ್ಲ, ಅವು ತಪ್ಪಂತ ಗೊತ್ತಿಲ್ಲ ಅವು. ಅದು ನಾವು ಎಷ್ಟು ಹುಷಾರಾಗಿರ್ಬೇಕು ಮಕ್ಕಳ ಮುಂದೆ ಮಾತಾಡ್ಬೇಕಾದ್ರೆ ಅಂದರೆ, ಯಾಕಂದ್ರೆ ಕನ್ನಡ ಇದ್ದಂಗವು. ನೀವೇನು ಹೇಳ್ತೀವಿ ವಾಪಸ್ ಹಂಗೆ ಬರ್ತಾರೆ. ನನ್ನ ಮಗ ಚಲೋ ಭಾಷೆ ಬಳಸಬೇಕು, ಕೆಟ್ಟ ಕೆಟ್ಟ ಬೈಗಳ ಬೈಬಾರ್ದು ಅಂದ್ರೆ ಮೊದಲು ನಾನು ಬೈಯೋದು ಬಂದು ಮಾಡ್ಬೇಕು ಮನೆಗೆ. ಹುಡುಗ ಕ್ಲೀನಾಗಿ ಇಟ್ಕೋಬೇಕು ಎಲ್ಲ ಸಾಮಾನ್ಯ. ನಾನು ಮನೆ ಕ್ಲೀನ್ ಇಟ್ಕೋಬೇಕು ಮೊದಲು. ಪಾಠ ಮಾಡೋ ಕಾರಣ ಈ ಮಕ್ಕಳಿಗೆ ಹೆಂಗೆ ಇರಬೇಕು ನಡೆದೇ ತೋರಿಸ್ಬೇಕು ನಾವು, ಬೇರೆ ಹಾದಿ ಇಲ್ಲ. ಅದಕ್ಕೆ ನಾನು ನಿಮಗೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀನಿ. ಒಂದು ಇಂಗ್ಲೀಷ್ನಾಗ ಒಂದು ದೊಡ್ಡ ಪದ್ಯ ಅದ, ದೊಡ್ಡ ಪದ್ಯ ಅದ, ಯುವರ್ ಚೈಲ್ಡ್ ಇಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ಅಲ್ಲ, ಪ್ರಪಂಚದ ಆಸ್ತಿ ಅದು. ಆ ಮಗು ಚೆನ್ನಾಗಿ ಬೆಳೆದು ಇಡೀ ಪ್ರಪಂಚಕ್ಕೆ ಬೆಳಕೊಡುವಂಥ ವ್ಯಕ್ತಿ ಆಗ್ಬೋದು, ಇಲ್ಲ ಅಂದ್ರೆ ಟೆರರಿಸ್ಟ್ ಆಗ್ಬೋದು. ಅವ ಏನಾಗ್ತಾ ಅನ್ನೋದು ನಮ್ಮ ಕೈಯಾಗದ, ನಾವು ಬೆಳೆಸ್ದಂಗೆ. ಅದಕ್ಕೆ ಬರೀ ಸ್ಕೂಲಿಂದ ಎಲ್ಲ ಆಗ್ತದೆ ಅನ್ಬೇಡ. ಕೆಲವರು ಇರ್ತಾರೆ ಪೇರೆಂಟ್ಸ್ ಭಾಳ ಚಲೋ ಇರ್ತಾರೆ. ಏನು ಕೇಳಿದ್ರು, ಫೀಸ್ ಕಟ್ಟಿವಲ್ಲ, ಶಾಲೆಯವ್ರು ಮಾಡ್ತಾರೆ ಬಿಡ್ರಿ, ಮಾಡ್ತಾರೆ ಬಿಡ್ರಿ. ಅವರು ಶಾಲೆ ಅಂದ್ರೆ ಲಾಂಡ್ರಿ ಅಲ್ಲ. ಈ ಲಾಂಡ್ರಿಗೆ ಮಾಡ್ತೀವಲ್ಲ, ಒಳಗೆ ಕರ್ಬೇಕು ಕೊಡೋದು, ಅವ್ರ ಹೋಗೋದು ಇಸ್ತ್ರಿ ಮಾಡಿ ತಂದು ಕೊಡ್ತಾರೆ. ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ ಶಾಲೆಗೂ ಮಾಡ್ಲಿಕ್ಕೆ ಆಗೋದು. ನಿಮ್ಮ ಮಗು ಈಗ ಚಲೋತ್ತಾಗ ಆಗ್ಬೇಕಂತಂದ್ರೆ ಇಬ್ಬರು ಕೂಡ ಮಾಡ್ಬೇಕಾದ್ರೆ ಚಲೋತ್ತಾಗಿ ಮಾಡ್ಬೇಕು. ಪ್ರಯತ್ನ ಮಾಡೋಣ. ಇಂಜಿನಿಯರ್ ಆಗ್ತಾನೋ, ಚಾರ್ಟೆಡ್ ಅಕೌಂಟೆಂಟ್ ಆಗ್ತಾನೋ, ಲಾಯರ್ ಆಗ್ತಾನೋ, ಡಾಕ್ಟರ್ ಆಗ್ತಾನೋ, ಪೊಲಿಟಿಷಿಯನ್ ಆಗ್ತಾನೋ, ಏನೇ ಆಗಲಿ ತನ್ನ ಜೀವನ ಭದ್ರ ಮಾಡ್ಕೊಳ್ಳೋಂಥ ವಸ್ತು ಪ್ಯಾಕ್ ಮಾಡ್ಬೇಕು ಸೂಟ್ಕೇಸ್. ನಾವು ಸಾಲಿ ಹೋದ ಏನು ಇರ್ಬೇಕಂದ್ರೆ ಸೂಟ್ಕೇಸ್ನಾಗ ಏನು ಹಾಕ್ಬೇಕು. ನನಗೆ ಹೊಡೆದದ್ದು 4. ನಾನು ಭಾಳ ಒತ್ತಿ ಹೇಳುವಂಥದ್ದು ಇದನ್ನು ಮಕ್ಕಳಿಗೆ ಹೇಳಬೇಕಾದ್ದು. ನಿಮಗೂ ಹೇಳ್ತೀನಿ, ಮನೆಯಾಗ ನಾನು ಟ್ರೈನಿಂಗ್ ಕೊಡ್ರಿ ಮಕ್ಕಳಿಗೆ ಅಂತ. ಮೊಟ್ಟ ಮೊದಲು ಮಕ್ಕಳು ಮಾಡಬೇಕಾದದ್ದು ತಮ್ಮ ತಂದೆ ತಾಯಿ ಬಗ್ಗೆ ಗೌರವ. ನಾನು ಯಾವಾಗಲೂ ಮಕ್ಕಳಿಗೆ ಹೇಳೋದು, ಅದು ತಂದೆ ತಾಯಿ ಅಂದರೆ ಫಸ್ಟ್ ತಾಯಿ, ಆಮೇಲೆ ತಂದೆ ಸೆಕೆಂಡ್. ನಾನು ಫಸ್ಟ್ ತಾಯಿನೇ. ತಾಯಿಗಿಂತ ಹೆಚ್ಚು ಪ್ರೀತಿ ಕೊಡೋರು ಜಗತ್ತಾಗ ಯಾರೂ ಇಲ್ಲ, ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವ್ರಿಗೆ ಸಹಿತ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ದೇವರು ತಾಯಿ ದೇವರು ಅಂತ ಕರಿತೀವಿ. ತಾಯಿನೇ ದೇವರು. ನಾ ಹುಡುಗ ನಿನಗೇನು ಗೊತ್ತಾಗ್ತದೆ ಸುಂದರವ ಅಂತ ಹುಡುಗ ಅನ್ಬೇಡ ಅಂತ ಹೇಳ್ತೇನೆ ಮಕ್ಕಳಿಗೆ. ನಿನಗೇನು ಗೊತ್ತಾಗ್ತದೆ ಅಂತ ಅನ್ಬೇಡ. ತಾಯಿಗೆ ಫಿಸಿಕ್ಸು ಕೆಮಿಸ್ಟ್ರಿ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ಮಗು ಮನಸ್ಸಿನಾಗ ಆದಂಥ ನೋವು ಮಗುಗಿಂತ ಮೊದಲು ತಾಯಿಗೆ ಗೊತ್ತಾಗಿದೆ. ಮಗುಗೊಂದಿಷ್ಟು ಚಲೋ ಮಾರ್ಕ್ಸ್ ಬಂದರೆ ಆ ಮಗುಕ್ಕಿಂತ ಹೆಚ್ಚಿಗೆ ಸಂತೋಷ ತಾಯಿಗಾಗ್ತದೆ. ಮಗು ಏನಾದರೂ ಸೋತ್ರೆ ಇದಕ್ಕಿಂತ ಹೆಚ್ಚು ನೋವು ತಾಯಿ ನೋಡ್ತಾರೆ. ನಾ ಮಕ್ಕಳಿಗೆ ಹೇಳ್ತೀನಿ, ನಿಮ್ಮ ನಡತೆಯಿಂದಾಗಲಿ ನಿಮ್ಮ ಮಾತಿನಿಂದಾಗಲಿ ನಿಮ್ಮ ತಾಯಿ ಕಣ್ಣೊಳಗೆ ಒಂದು ಹನಿ ನೀರು ಬಂದರೆ ನೀವು ಉದ್ಧಾರ ಆಗೋದಿಲ್ಲ, ಜೀವನ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ.
ಅದನ್ನು ಫಸ್ಟ್ ಮಕ್ಕಳಿಗೆ ಕಲಿಸ್ಬೇಕಾದದ್ದು ಶಾಲೆಯೊಳಗೆ ತಾಯಿ ತಂದೆ ಗೌರವ ಕೊಡಬೇಕು. ಮನೆಗೆ ಬರಬೇಕು, ಶಾಲೆಗೆ ಬರಬೇಕಾದ್ರೆ ಮಕ್ಕಳು ತಂದೆ ತಾಯಿ ನಮಸ್ಕಾರ ಮಾಡಿ ಬರಬೇಕು. ಕೆಲವ್ರಿಗೆ ನಮಸ್ಕಾರ ಮಾಡಿಬಿಡ ಹಂಗೆ ಹೋಗ್ಬಿಡಿ ಅನ್ಬೇಡ್ರಿ, ದಯವಿಟ್ಟು ನಮಸ್ಕಾರ ಮಾಡಿ ನೀವು ದೊಡ್ಡವರಾಗೋದಿಲ್ಲ. ಆ ವಿಧೇಯತೆ ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಮಕ್ಕಳಿಗೆ ಯಾಕೆ ಕಲಿಸ್ಬೇಕು ಅದನ್ನು? ದೊಡ್ಡವರನ್ನು ಕಂಡಾಗ, ದೊಡ್ಡದನ್ನು ಕಂಡಾಗ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗುವಂಥ ಗುಂಡಪ್ಪನ ಮಾತು ಹೇಳ್ತೀವಿ ನಾವು. ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಏನು? ದೊಡ್ಡದಾದದ್ದನ್ನು ಕಂಡಾಗ ನಾನು ತಲೆ ಬಾಗಿಸೋದನ್ನು ಕಲಿಬೇಕು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ದೊಡ್ಡ ಕಾಡು ಒಂದು ಝಂझಾವಾತ ಬರ್ತದೆ, ದೊಡ್ಡ ಬಿರುಗಾಳಿ ಬರ್ತದೆ, ದೊಡ್ಡ ದೊಡ್ಡ ಮರ ನಿಂತ ನಮಗೇನಾಗ್ತದೆ? ಅದು ಎಲ್ಲಿ ತಟ್ಕೊಂಡು ನಿಂತ ದೊಡ್ಡ ದೊಡ್ಡ ಮರ. ಆ ಬಿರುಗಾಳಿ ಎಷ್ಟು ಜೋರು ಬಂತು ಅಂದರೆ ದೊಡ್ಡ ದೊಡ್ಡ ಮರ ಬೇರೆ ಸಮೇತ ಕಿತ್ಕೊಂಡ್ಬಿತ್ತು. ಅದು ಹುಲ್ಲಿಗೇನೂ ಆಗಲಿಲ್ಲ, ಹುಲ್ಲಿಗೇನು ಆಗಲಿಲ್ಲ. ಗಾಳಿ ಬಿಟ್ಟ ಹುಲ್ಲು ಬಾಗಿಬಿಡ್ತು, ಗಾಳಿ ಮ್ಯಾಲೆ ಹೋಯ್ತು. ಅಷ್ಟೇ ಅಲ್ಲ, ಹುಲ್ಲು ಮೇಲೆ ಧೂಳು ಸಹಿತ ಜಾಡಿಸ್ಕೊಂಡು ಪಕ್ಷ ಹುಲ್ಲು. ಯಾರಿಗೆ ಬಾಗಿಲಿಗೆ ಬರ್ತದೆ ಅವ್ರ ಜೀವನದ ದೊಡ್ಡವರಾಗ್ತಾರೆ. ಅದು ಮಕ್ಕಳಿಗೆ ಮೊದಲು ಕಲಿಸ್ಬೇಕಾದದ್ದು ವಿನಯ ಕಲಿಸ್ಬೇಕು. ತಂದೆ ತಾಯಿ ಗೌರವ ಕೊಡಬೇಕು, ಮನೆ ಹಿರಿಯರಿಗೆ ಗೌರವ ಕೊಡಬೇಕು. ಮನೆ ನಮ್ಮ ಪರಂಪರೆಗೆ ಈ ನಿರ್ಜೀವ ವಸ್ತುಗಳವಲ್ಲ, ಮೊಬೈಲು, ಟಿ ವಿ, ಲ್ಯಾಪ್ಟಾಪ್ ಇವೆಲ್ಲ ನಿರ್ಜೀವ ವಸ್ತುಗಳು. ಯಾವಾಗ ನಿರ್ಜೀವ ವಸ್ತುಗಳ ಜೋಡಿ ಸಂಬಂಧ ಜಾಸ್ತಿ ಗಟ್ಟಿ ಹಾಕೋತ್ ಹೋತಂದ್ರೆ ಜೀವಂತ ವಸ್ತುಗಳ ಜೊತೆಗೆ ಸಂಬಂಧ ಅಳಕ್ಕೆ ಹಾಕೋತ್ ಹೋಗ್ತದೆ, ಕರ್ಕೋತ್ ಹೋಗ್ತದೆ. ಭಾಳ ದೊಡ್ಡ ಹೆದರಿಕೆ ಬರುತ್ತೆ. ಸ್ಟ್ಯಾನ್ಫೋರ್ಡ್ ರಿಸರ್ಚಲ್ಲಿ ಹೆದರಿಕೆ ಬರ್ತದೆ ನನಗೆ. ಅಂದ್ರೆ ಮಕ್ಕಳಿಗೆ ಅದು ಸಾಕು, ಸಂಬಂಧಗಳು ಬೇಕಾಗಿಲ್ಲ. ಈಗ ಅಯ್ಯೋ ಬಿಡ್ರಿ ಅದೇನಿರ್ತದೆ, ನಮಗಿದು ಮುಖ್ಯ. ಒಂದು ಸಲ ನಿರ್ಜೀವ ವಸ್ತುಗಳ ಜೋಡಿ ಸಂಬಂಧ ಜಾಸ್ತಿ ಆತಂದ್ರೆ ಜೀವಂತ ವ್ಯಕ್ತಿಗಳ ಸಂಬಂಧ ಕಮ್ಮಿ ಹಾಕೋತ್ ಹೋಗ್ತದೆ. ಅದು ಬಹುದೊಡ್ಡ ಅಪಾಯ ನಮ್ಮ ಜೀವನಕ್ಕೆ ಇರುವಂಥ. ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಯಾವಾಗ ಸಕ್ಸಸ್ ಆಗ್ತದೆ ಅಂತ ಹೇಳಿದೆ ನಾನು. ಯಾವಾಗ ನಮ್ಮ ಶಿಕ್ಷಣದ ಜೊತೆಗೆ ಆ ಮೌಲ್ಯಗಳು ಯಾವಾಗ ಗಟ್ಟಿ ಕೂಡ್ತಾವೋ ಅವು ದೊಡ್ಡವರಾಗ್ತವೆ. ರಾಮ ದೇವರಾದ ನಾವು, ಒಬ್ಬ ರಾಜ್ಕುಮಾರ ಅಷ್ಟೇ. ಆಗ ರಾಜರು ಬೇಕಾದಷ್ಟು ಮಂದಿನ ಹೆಣ್ಮಕ್ಳ ಮದುವೆ ಆಗ್ತಿದ್ರು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಮನ ಅಪ್ಪನೇ 235 ಸಲ ಮದುವೆ ಆಗಿದ್ದ. ರಾಮ ಆಗಲಿಲ್ಲ, ಒಬ್ಬಕ್ಕೇನು ಲಗ್ನ ಆಗ್ತೀನಿ, ಏಕಪತ್ನಿ ವೃತಸ್ಥ ಅಂತ ಹೇಳಿದ. ಸತ್ಯ ಮಾತಾಡ್ತೀನಿ ಅಂದ. ಆ 2 ಗುಣದಿಂದ ರಾಮನ ಮುಂದೆ ದೇವರಾಗಿ ನಿಂತಾನೆ. ಕೃಷ್ಣ ಎಲ್ಲ ಚಕ್ರವರ್ತಿಗಳ ಕಿರೀಟ ಅವರ ಕಾಲ ಹತ್ರ ಇತ್ತು, ಲೆಕ್ಕ ಮಾಡ್ಬೋದಾಗಿತ್ತವ. ಅದು ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯ ಅರ್ಜುನನ ರಥ ತೊಳೆದು, ಕುದುರೆ ತೊಳೆದು ಸಾರಥಿಯಾಗಿ ಕೆಲಸ ಮಾಡಿದ. ಕರ್ಮ ಮಾಡಬೇಕು ಅಂತ ಹೇಳಿಕೊಟ್ಟು ಅವನು ದೇವರಾದ. ರಾಜ್ಕುಮಾರ್ ಆಗಿದ್ದಂಥ ಬುದ್ಧ, ಜಗವೆಲ್ಲ ಮಲಗಿದವರು ಬುದ್ಧನೊಬ್ಬ ನೆದ್ದ ಅಂತ ಹೋದ. ದುಃಖಕ್ಕೆ ಕಾರಣ ಹುಡುಕ್ತೇನೆ ಅಂತ ಹೋದ. ಅರಮನೆ ಬಿಟ್ಟು ಕಾಡಿಗೆ ಹೋದಂಥ ಬುದ್ಧ ದೇವರಾದ. ಮಹಾವೀರ ಎಂಥ ಅದ್ಭುತ ರಾಜಕುಮಾರ, ತುಂಬ ಸುಂದರ ಅಂಗ, ಅತ್ಯಂತ ಸುಂದರ ವ್ಯಕ್ತಿ. ಬೇಡ ಅಂತ ದಿಗಂಬರ ಆಗ್ಬಿಟ್ಟ, ಅವನು ದೇವರಾದ. ಯಾಕೆ ಹೇಳ್ತೀನಂದ್ರೆ, ಯಾರ್ಯಾರು ಜಗತ್ತಿಗೆ ಒಂದು ಹೊಸ ಬೆಳಕು ಕೊಟ್ಟರು ಅವರೆಲ್ಲ ಮೌಲ್ಯ ಹುಡ್ಕೊಂಡು ಹೋದವರು. ನನಗೊಬ್ರು ಯಾರು ಹೇಳಿದರು, ಜಗತ್ತಿನ ಸಕ್ಸಸ್ ಅಂದರೆ ಯಶಸ್ಸು ಅಂದರೆ ಏನಾಗ್ತದೆ, ಭಾಳಷ್ಟು ರೊಕ್ಕ ಇರಬೇಕು ಅಂತ ಯಾರೋ ಅಂದರು. ನಾ ಹೇಳಿದೆ, ಒಂದು ಕೆಲಸ ಮಾಡಿರಿ, ಗೂಗಲ್ ನೋಡ್ಲಾರ್ದೆ ಪ್ರಪಂಚದಾಗ 2000ನೇ ಇಸ್ವಿಗೆ 25 ವರ್ಷದಿಂದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾದ್ರು ಹೇಳಿಬಿಡ್ರಿ ಅಂದೆ. ಯಾರಿಗೂ ನೆನಪಿಲ್ಲ. ಯಾರು ತಲೆ ಕೆಡಿಸ್ಕೊಳ್ತಾರೆ ಅಂದೆ. ಅವ್ರು ಶ್ರೀಮಂತ ಆದ್ರೆ ನನಗೇನು ಮಾಡೋದು? ಶ್ರೀಮಂತ ವ್ಯಕ್ತಿ ಜಗ ನೆನಪಿಟ್ಟಿಲ್ಲ. ದೊಡ್ಡ ದೊಡ್ಡ ಸ್ಥಾನದಾಗಿದ್ದಂಥವ್ರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ನೀವು ಗೂಗಲ್ ನೋಡ್ಲಾರ್ದ ಬರೀರಿ ನೋಡೋಣ. ನಾನು ಅಮೆರಿಕದ ರಾಷ್ಟ್ರಪತಿ ಹೇಳೋದಿಲ್ಲ, ಭಾಳ ಮಂದಿ ಇದ್ದಾರೆ, 46 ಮಂದಿ ಆಗ್ತಾರೆ. ಭಾರತದ ರಾಷ್ಟ್ರಪತಿ ಹೆಸರು ಬರೀರಿ ಎಲ್ಲರೂ. ಗೂಗಲ್ ನೋಡ್ಲಾರ್ದ 1-2 ಹೆಸರು ಮಾಡ್ತಾ ಹೋಗ್ತಾವೆ. ಅಂದ್ರೆ ಏನರ್ಥ? ನೀವು ರಾಷ್ಟ್ರಪತಿ ಆದರೂ ಜನ ನಿಮ್ಮ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಕೆಲವರನ್ನು ಮರೆಯೋದಿಲ್ಲ, ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಲಾಂ ಒಬ್ಬರದ್ರ ಯಾಕೆ ಮರೆಯೋದಿಲ್ಲ? ಅವ್ರು ತೋರಿಸಿದಂಥ ಪ್ರೀತಿ, ಬದುಕಿದಂಥ ರೀತಿ ಎಷ್ಟು ಚಂದ ಅಂತಂದ್ರೆ ಅದಕ್ಕೆ ನೆನೆಸ್ತಾರೆ, ಹೊರತಾಗಿ ರಾಷ್ಟ್ರಪತಿ ನೆನೆಸೋದಿಲ್ಲ. ಅದ್ಭುತ ಮನುಷ್ಯ. 15 ವರ್ಷ ಅವ್ರು ದುಡಿ ತಿರುಗಾಡಿ ನಾನು ಎಲ್ಲ ಕಡೆ ಅಂಥ ಮನುಷ್ಯ ನಾನು ಕಂಡಿಲ್ಲ, ಮುಂದೆ ಕಾಣ್ತೀನಿ ಅಂತ ನಂಬಿಕೆ ಇಲ್ಲ ನಾನು. ಅದರಿಂದ ದೊಡ್ಡವರಾದ. ಅದಕ್ಕೆ ನಾನು ಒಂದೇ ಹೇಳಬೇಕಾದದ್ದು, ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಹಠ ಹಿಡಿದು ನಾನು ಗಂಟು ಬಿದ್ದೀನಿ ಅವರಿಗೆ. ದಯವಿಟ್ಟು ಈ ಪ್ರೆಷರಿಗೆ ಒಪ್ಬೇಡ್ರಿ. ಒಪ್ಕೊಂಡು ಯಾರು ಪ್ರೆಷರ್ ಹಾಕ್ತಾರೆ, ಹೆಂಗಾರೆ ಮಾಡಿಬಿಡ್ರಿ, ಪಾಸ್ ಮಾಡಿ ಹುಡುಗರನ್ನ. ಹೆಂಗಾರೆ ಪಾಸ್ ಮಾಡೋಕ್ಕಲ್ಲ, ಹೆಂಗೆ ಆಗಬೇಕು ಹಾಗೆ ಪಾಸ್ ಆಗಬೇಕು. ಮಕ್ಕಳು ಶಿಕ್ಷಣ ಸರಿಯಾಗಿ ಪಡ್ಕೋಬೇಕು, ಎಲ್ಲೂ ಕಾಂಪ್ರಮೈಸ್ ಮಾಡೋಂಗಿಲ್ಲ, ಶಾರ್ಟ್ಕಟ್ ಮಾಡೋಂಗಿಲ್ಲ. ಹಂಗೆ ಪ್ರಾಮಾಣಿಕವಾಗಿ ಕಲಿತಾಗ ನಾಳೆ ಮಕ್ಕಳು ಮಾರ್ಗದರ್ಶಕರಾಗ್ತಾರೆ, ದೊಡ್ಡ ದೊಡ್ಡ ನಾಯಕರಾಗ್ತಾರೆ. ಹಂಗಾಗಲಿಕ್ಕೆ ನಾವಿಬ್ಬರು ಸೇರಿ ಮಾಡೋಣ ಅಂತ ಒಂದು ಪ್ರತಿಜ್ಞೆ ಮಾಡಿ ಶಾಲೆ ಬೆಳೆಸೋಣಂತ, ಶಾಲೆ ಮೂಲಕ ಮಕ್ಕಳನ್ನು ಬೆಳೆಸೋಣ.
ನಮಸ್ಕಾರ.